ಸೆಷನ್ 26 ಬಿಜಾಪುರದ ಆದಿಲ್ಶಾಹಿಗಳ ರಾಜಕೀಯ ಇತಿಹಾಸ ಕ್ರಿಶಕ 1490-1686 ಪ್ರಸ್ತಾವನೆ ಬಾಮುನ ಸಾಮ್ರಾಜ್ಯ ಒಡೆದು 5 ಶಾಹಿ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು. ಅದರಲ್ಲಿ ಬಿಜಾಪುರದ ಆದಿಲ್ಶಾಹಿಗಳು ಅಸ್ತಿತ್ವಕ್ಕೆ ಬಂದಿತು. ಕ್ರಿಶಕ 1490ರಲ್ಲಿ ಆದಿಲ್ಶಾಹಿ ರಾಜ್ಯ ಬಿಜಾಪುರದಲ್ಲಿ ಸ್ಥಾಪನೆಯಾಯಿತು. ಬಾಮನಿ ಸುಲ್ತಾನರ ಅಸಮರ್ಥತೆಯ ಲಾಭ ಪಡೆದು ಯೂಸುಫ್ ಆದಿಲ್ ಖಾನನು ತನ್ನ ಸ್ವತಂತ್ರ ಬಿಜಾಪುರ ಅಧಿಪತ್ಯವನ್ನು ಸ್ಥಾಪಿಸಿದನು. ನಂತರ ಇದು ಆದಿಲ್ಶಾಹಿ ಮನೆತನ ಸ್ಥಾಪಿತವಾಯಿತು. ಕ್ರಿಶಕ 1490ರಲ್ಲಿ ಆದಿಲ್ಶಾಹಿ ರಾಜ್ಯ ಬಿಜಾಪುರದಲ್ಲಿ ಸ್ಥಾಪನೆಯಾಯಿತು. ಬಾಮನಿ ಸುಲ್ತಾನರ ಅಸಮರ್ಥತೆಯ ಲಾಭ ಪಡೆದ ಯೂಸುಫ್ ಆದಿಲ್ ಖಾನನು ತನ್ನ ಸ್ವತಂತ್ರ ಬಿಜಾಪುರ ಅಧಿಪತ್ಯವನ್ನು ಸ್ಥಾಪಿಸಿದನು. ನಂತರ ಇದು ಆದಿಲ್ಶಾಹಿ ಮನೆತನವಾಯಿತು. ಯೂಸುಫ್ ಆದಿಲ್ ಖಾನ್ ಕ್ರಿಶಕ 1490-1510 ಯೂಸುಫ್ ಆದಿಲ್ ಖಾನನು ಬಿಜಾಪುರದ ಆದಿಲ್ಶಾಹಿ ವಂಶದ ಸ್ಥಾಪಕ. ಇವನು ಟರ್ಕಿಷ್ ಸಾಮ್ರಾಜ್ಯದ ಸುಲ್ತಾನ 2ನೇ ಮುರಾದನ ಮಗನೆಂದು ಹೇಳಲಾಗಿದೆ. ಅಂಥ ಕಾಲಗಳಲ್ಲಿ ಈತನ ಕೊಲೆಯ ಸಂಚು ನಡೆಯಿತು. ಆಗ ತಪ್ಪಿಸಿಕೊಂಡು ಬಿಜಾಪುರಕ್ಕೆ ಬಂದನು. ಬಾಮನಿ ಸುಲ್ತಾನ 3ನೇ ಮಹಮ್ಮದನ ಸೇವೆಗೆ ಸೇರಿಕೊಂಡನು. ತನ್ನ ನಿಷ್ಠೆ ಮತ್ತು ಪ್ರಾಮಾಣಿಕತೆಗಳಿಂದ ಸುಲ್ತಾನನ ಕೃಪೆಗೆ ಪಾತ್ರನಾದನು. ಆದಿಲ್ ಶಾ ಎಂಬ ಬಿರುದು ಪಡೆದು ಬಿಜಾಪುರದ ಪ್ರಾಂತಾಧಿಕಾರಿಯಾದನು. ಮಹಮ್ಮದ್ ಗವನ ನಂತರ ಬಾಮನಿ ಸಾಮ್ರಾಜ್ಯ ವಿಘಟನೆಗೊಂಡಾಗ ಅದರ ರಾಜಕೀಯ ಅರಾಜಕತೆ ಲಾಭ ಪಡೆದು ಕ್ರಿಶಕ 1490ರಲ್ಲಿ ಬಿಜಾಪುರದಲ್ಲಿ ಸ್ವತಂತ್ರ ಘೋಷಿಸಿಕೊಂಡು ಆದಿಲ್ಶಾಹಿ ವಂಶವನ್ನು ಸ್ಥಾಪಿಸಿಕೊಂಡನು. ಯೂಸುಫನು ಒಬ್ಬ ಸಮರ್ಥ ಆಡಳಿತಗಾರ, ಧೀರನೂ ಶೂರನೂ ಸಾಹಸಿಯಾದ. ಅವನು ತನ್ನ ವಿರುದ್ಧ ದಂಗೆಯೆದ್ದ ಮಿರಜ್, ಸೊಲ್ಲಾಪುರ್, ಗೋಲ್ಕೊಂಡ ಮತ್ತು ಗುಂಜೋಟಿ ಸರ್ದಾರರನ್ನು ಸದೆಬಡಿದು ರಾಜ್ಯವನ್ನು ಸೊಲ್ಲಾಪುರದಿಂದ ರಾಯಚೂರುವರೆಗೆ ವಿಸ್ತರಿಸಿದನು. ಗುಲ್ಬರ್ಗ, ಕಲ್ಯಾಣಗಳನ್ನು ಗೆದ್ದನು. ಗಿಲಾನಿಯರನ್ನು ಸೋಲಿಸಿ ಜಮಖಂಡಿಯನ್ನು ಗೆದ್ದನು. ಪೋರ್ಚುಗೀಸ್ ವೈಸರಾಯ ಅಲ್ಬುಕರ್ಕನಿಂದ ಗೋವಾವನ್ನು ಗೆದ್ದುಕೊಂಡನು. ಕ್ರಿಶಕ 1510ರಲ್ಲಿ ಅವನು ಕೃಷ್ಣದೇವರಾಯನಿಗೆ ಆದ ಯುದ್ಧದಲ್ಲಿ ಮಡಿದನು. ಇಸ್ಮಾಯಿಲ್ ಆದಿಲ್ ಶಾ ಕ್ರಿಶಕ 1510-1534 ಇವನು ಯೂಸುಫನ ಮಗ. ಇವನು ಅಧಿಕಾರಕ್ಕೆ ಬಂದಾಗ 10 ವರ್ಷದ ಬಾಲಕನಾಗಿದ್ದನು. ಆದ್ದರಿಂದ ಕಮಲ್ ಖಾನ್ ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದನು. ಆಸೆಪೂರ್ವಕ ಕಮಲ್ ಖಾನನು ಸಿಂಹಾಸನಕ್ಕಾಗಿ ಆಸೆಪಟ್ಟನು. ಇಸ್ಮಾಯಿಲನ ತಾಯಿ ಖಾನ್ನನ್ನು ಕೊಲೆ ಮಾಡಿಸಿದಳು. ಇಸ್ಮಾಯಿಲನ ಕಾಲದಲ್ಲಿ ದಖ್ಖನಿ ಮತ್ತು ಅಫಾಕಿ ವಿದೇಶಿ ಮುಸ್ಲಿಂ ಸರ್ದಾರ್ ನಡುವೆ ಘರ್ಷಣೆ ಉಂಟಾಯಿತು. ಆ ಸರ್ದಾರರಿಲ್ಲದೆ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತಿರಲಿಲ್ಲ. ಇಸ್ಮಾಯಿಲನು ದಖ್ಖನಿ ಮುಸ್ಲಿಮರನ್ನು ಬಲಿ ಹಾಕಿದನು. ಇದೇ ವೇಳೆ ಕ್ರಿಶಕ 1512ರಲ್ಲಿ ಶ್ರೀ ಕೃಷ್ಣದೇವರಾಯನು ರಾಯಚೂರನ್ನು ಆಕ್ರಮಿಸಿ ಬಿಜಾಪುರವನ್ನು ಸೂರೆಗೊಂಡನು. ಇಸ್ಮಾಯಿಲ್ ರಾಯಚೂರು ಕಾಳಗದಲ್ಲಿ ಸೋತನು. ರಾಯರ ಮರಣದ ನಂತರ ದೋಹಬನ್ನು ಹಿಡಿದುಕೊಂಡನು. ಬಿಜಾಪುರದ ಮೇಲೆ ರಾಯರ ಬೀದರಿನ ಬರೀಷನನ್ನು ಪ್ರಚೋದಿಸಿದ ಎಂಬ ಕಾರಣಕ್ಕಾಗಿ ಇಸ್ಮಾಯಿಲ್ ಬರೀದ್ನನ್ನು ಸೋಲಿಸಿ ಬಂಧಿಸಿದನು. ನಂತರ ಕಷ್ಟವನ್ನು ಪಡೆದು ಬಿಡುಗಡೆ ಮಾಡಿದನು. ಕ್ರಿಶಕ 1514ರಲ್ಲಿ ಪೋರ್ಚುಗೀಸರಿಂದ ಗೋವಾವನ್ನು ಪುನಃ ಪಡೆದನು. ಇವನು ಅಹಮದ್ನಗರ, ಬೀರಾರ್ ಮತ್ತು ಬೀದರ್ ಸುಲ್ತಾನರನ್ನು ಸಮರ್ಥವಾಗಿ ಎದುರಿಸಿದನು. ಈತ ಪರ್ಷಿಯಾ ಚಕ್ರವರ್ತಿಯಿಂದ ಸುಲ್ತಾನ ಎಂಬ ಬಿರುದು ಗಳಿಸಿದನು. ನೆಕ್ಸ್ಟ್ 1ನೇ ಇಬ್ರಾಹಿಂ ಆದಿಲ್ ಶಾ ಕ್ರಿಶಕ 1435-57 ಈತ ಇಸ್ಮಾಯಿಲನ 3ನೇ ಮಗ. ಇವನು ವಿದೇಶಿಯರನ್ನು ಹಿಂದಕ್ಕೆ ತಳ್ಳಿ ದಖ್ಖನಿಗಳನ್ನು ಮುಂದಕ್ಕೆ ತಂದನು. 1ನೇ ಇಬ್ರಾಹಿಮನ ಕಾಲದಲ್ಲಿ ಗೋಲ್ಕೊಂಡ ಮತ್ತು ಅಹಮದ್ನಗರದ ಸುಲ್ತಾನರು ರಾಮರಾಯನ ಜೊತೆಗೂಡಿ ಕ್ರಿಶಕ 1543ರಲ್ಲಿ ಬಿಜಾಪುರದ ಮೇಲೆ ಯುದ್ಧ ಸಾರಿದರು. ಸುಲ್ತಾನನು ಸೋತು ನಿಜಾಂ ಶಾನಿಗೆ ಸೊಲ್ಲಾಪುರವನ್ನು ಬಿಟ್ಟುಕೊಟ್ಟನು. ನಂತರ ಗೋಲ್ಕೊಂಡ ಸೈನ್ಯವನ್ನು ಹಿಮ್ಮೆಟ್ಟಿಸಿದನು. ತನ್ನ ಸೇನಾನಿ ಅಸಾದ್ನನ್ನು ಕಳುಹಿಸಿ ಆದೋನಿಯನ್ನು ಗೆಲ್ಲುವ ವಿಫಲ ಯತ್ನ ನಡೆಸಿದನು. ಇಬ್ರಾಹಿಂ ಪರ್ಷಿಯನ್ ಬದಲು ಮರಾಠಿಯನ್ನು ಅಧಿಕೃತ ಭಾಷೆಯಾಗಿ ಜಾರಿಗೆ ತಂದನು. ನೆಕ್ಸ್ಟ್ 1ನೇ ಅಲಿ ಆದಿಲ್ ಶಾ ಕ್ರಿಶಕ 1557-80 ಇಬ್ರಾಹಿಂನ ಮಗನಾದ. ಇವನು ಚತುರ ರಾಜನೀತಿ ನಿಪುಣ, ರಾಜ್ಯ ವಿಸ್ತರಣಾಕಾಂಕ್ಷಿ, ಬಿಜಾಪುರದ ಬಲಿಷ್ಠ ಸುಲ್ತಾನರಲ್ಲಿ ಒಬ್ಬ. ಇವನು ನಿಜಾಂ ಶಾಹಿ ಮೇಲೆ ಸೇಡು ತೀರಿಸಿಕೊಳ್ಳಲು ವಿಜಯನಗರದ ರಾಮರಾಯನೊಡನೆ ಒಪ್ಪಂದ ಮಾಡಿಕೊಂಡು ಅಹಮದ್ನಗರವನ್ನು ಧ್ವಂಸ ಮಾಡಿದನು. ಕ್ರಿಶಕ 1558ರಲ್ಲಿ ನಡೆದ ಯುದ್ಧದಲ್ಲಿ ಹಿಂದೂಗಳು ಮುಸ್ಲಿಮರನ್ನು ಕಗ್ಗೊಲೆ ಮಾಡಿದರು. ಇದರಿಂದ ಮನನೊಂದ ಸುಲ್ತಾನ ನಿಜಾಂ ಶಾನ ಪಕ್ಷ ಸೇರಿ ಅವನೊಡನೆ ರಕ್ತ ಸಂಬಂಧ ಹೊಂದಿದ್ದನು. ಅಲಿ ಆದಿಲ್ ಶಾನು ನಿಜಾಂ ಹುಸೇನ್ ಅಲಿಯ ಮಗಳಾದ ಚಾಂದ್ ಬೀಬಿಯನ್ನು ವಿವಾಹವಾದುದು ಹಾಗೂ ತನ್ನ ತಂಗಿಯನ್ನು ನಿಜಾಂ ಶಾನ ಮಗ ಮುರ್ತುಜನಿಗೆ ನೀಡಿದನು. ನಂತರ ಕ್ರಿಶಕ 1565ರಲ್ಲಿ ನಡೆದ ತಾಳಿಕೋಟೆ ಕದನದಲ್ಲಿ ಸುಲ್ತಾನರ ಪಕ್ಷ ಸೇರಿ ವಿಜಯನಗರ ಪತನಕ್ಕೆ ಕಾರಣನಾದನು. ನಂತರದ ವಿಜಯನಗರದ ಲೂಟಿಯಲ್ಲಿ ಪಾಲ್ಗೊಂಡನು.
ವಿಜಯನಗರದ ದುರ್ಬಲತೆ ಲಾಭ ಪಡೆದು ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಪೆನುಗೊಂಡ ಮತ್ತು ಗೋವಾಗಳ ಮುತ್ತಿಗೆಯಲ್ಲಿ ವಿಫಲನಾದನು. ಸುಲ್ತಾನ ತನ್ನ ಸೇವಕನೊಬ್ಬನಿಂದ ಕೊಲೆಯಾದನು. ಇವನಿಗೆ ಮಕ್ಕಳಿರಲಿಲ್ಲವಾದ್ದರಿಂದ ಅವನ ಸೋದರನ ಮಗ ಎರಡನೇ ಇಬ್ರಾಹಿಂ ಆದಿಲ್ ಶಾನು ಪಟ್ಟಕ್ಕೆ ಬಂದನು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಕ್ರಿಸ್ತ 1580 1527. ಇವನು ಅಧಿಕಾರಕ್ಕೆ ಬಂದಾಗ 9 ವರ್ಷದ ಬಾಲಕ. ಹೀಗಾಗಿ ರಾಜ್ಯಾಡಳಿತವು ಚಾಂದ್ ಬೀಬಿ ನೇತೃತ್ವದಲ್ಲಿ ರಾಜಪ್ರತಿನಿಧಿಗಳು ಆಡಳಿತ ನೋಡಿಕೊಳ್ಳುತ್ತಿದ್ದರು. ಕಮಲ್ ಖಾನ್, ಕಿಶೋರ್ ಖಾನ್ ಮತ್ತು ದಿಲವರ್ ಖಾನನು ಆ ರಾಜನಧಿಪತಿಗಳಾಗಿದ್ದರು. ಕಾಮಿಲ್ ಖಾನ್ ಸಿಂಹಾಸನಕ್ಕೆ ಆಸೆಪಟ್ಟನು. ಚಾಂದ್ ಬೀಬಿಯನ್ನು ಬಂಧಿಸಿದನು. ಈ ಒಳಜಗಳಗಳ ಲಾಭ ಪಡೆದು ಅಹಮದ್ನಗರದ ನಿಜಾಂ ಶಾನು ಬಿಜಾಪುರವನ್ನು ಮುತ್ತಿದನು. ಕಿಶೋರ್ ಖಾನ್ ರಾಜ್ಯ ಬಿಟ್ಟು ಓಡಿ ಹೋದನು. ಈಗ ವಯಸ್ಸಿಗೆ ಬಂದ ಇಬ್ರಾಹಿಂನು ತಾನೇ ಅಧಿಕಾರ ವಹಿಸಿಕೊಂಡನು. ಅವನು ಗೋಲ್ಕೊಂಡದ ರಾಜಪುತ್ರಿ ಚಾಂದ್ ಸುಲ್ತಾನಳನ್ನು ವಿವಾಹವಾಗಿ ತನ್ನ ಸೋದರಿಯನ್ನು ಅಹಮದ್ನಗರ ಧ್ವಂಸ ಮಾಡಿದನು. ಅನಂತರ ಬೀದರನ್ನು ಮುತ್ತಿ ವಶಪಡಿಸಿಕೊಂಡನು. ದಖ್ಖನ್ನಲ್ಲಿ ಮೊಘಲರನ್ನು ಎದುರಿಸಿದನು. ಕರ್ನೂಲ್ ಮತ್ತು ಆದೋನಿಗಳನ್ನು ಆಕ್ರಮಿಸಿದನು. ಇಬ್ರಾಹಿಂನು ಯುದ್ಧಕ್ಕಿಂತ ಶಾಂತಿಪ್ರಿಯ. ಅವನು ಅಸಮರ್ಥ ಆಡಳಿತಗಾರನೂ ಕಲಿ ಸಂಗೀತಗಾರಗಳ ಪ್ರಿಯನೂ ಆಗಿದ್ದನು. ಆತ ಹಿಂದೂ ಸಹಿಷ್ಣು ಆಗಿದ್ದನು. ಮಹಿಮಾಪತಿದಾಸರ ಪ್ರಭಾವದಿಂದ ಹಿಂದೂಗಳ ಪಕ್ಷಪಾತಿಯಾದನು. ಆತ ತನ್ನ ಅರಮನೆಯ ಕೋಟೆಯ ಬಳಿ ನರಸಿಂಹದೇವನನ್ನು ಕಟ್ಟಿಸಿದನು. ಬಿಜಾಪುರದಲ್ಲಿ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಹೆಸರಾದ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದನು. ಜೊತೆಗೆ ಮಲಿಕ್ ಜಹಾನ್ ಮಸೀದಿ, ಆನಂದ್ ಮಹಲನ್ನು ನಿರ್ಮಿಸಿದನು. ಸಂಗೀತ ಪ್ರಿಯನಾಗಿದ್ದನು. ಅವನ ಆಸ್ಥಾನದಲ್ಲಿ 300ಕ್ಕೂ ಹೆಚ್ಚು ಸಂಗೀತಗಾರರಿದ್ದರು. ಅವರಲ್ಲಿ ನವರಸ ಪ್ರಸಿದ್ಧನು. ಅವನ ನೆನಪಿಗೆ ಬಿಜಾಪುರದಲ್ಲಿ ನವರಸಪುರವನ್ನು ಕಟ್ಟಿಸಿದನು. ಇಬ್ರಾಹಿಮನು ಉರ್ದುವಿನಲ್ಲಿ ಕಿತಾಬ್-ಇ-ನವರಸ್ ಎಂಬ ಕೃತಿ ರಚಿಸಿದನು. 19 ದಾನಗಳು, 59 ಗೀತೆಗಳು ಇವೆ. ಪ್ರಸನ್ನರಾಗಿಯಾದ ಇವನನ್ನು ಜಗದ್ಗುರು ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಕೊನೆಯದಾಗಿ ಮಹಮ್ಮದ್ ಆದಿಲ್ ಶಾ ಕ್ರಿಸ್ತ 1626 ಇವನು ಇಬ್ರಾಹಿಮನ ಮಗ. ಮೊಘಲರ ಸೈನ್ಯ ಮಹಬೂಬ್ ಶಾನ ನಾಯಕತ್ವದಲ್ಲಿ ಬಂದು ಇವನ ಮೇಲೆರಗಿತು. ಆರಂಭದಲ್ಲಿ ಇವನು ಮೊಘಲರನ್ನು ಸಮರ್ಥವಾಗಿ ಎದುರಿಸಿದನಾದರೂ ಅನಂತರ ಮೊಘಲರೊಡನೆ ಶಾಂತಿ ಸಂಧಾನ ಮಾಡಿಕೊಂಡನು. ಸಂಧಾನದಂತೆ ಸುಲ್ತಾನ ಉತ್ತರದ ಕಡೆ ಬದಲಾಗಿ ಕರ್ನಾಟಕದ ದಂಡಯಾತ್ರೆ ಕೈಗೊಳ್ಳಲು ಒಪ್ಪಿಕೊಂಡನು. ತನ್ನ ಸೇನಾನಿಗಳಾದ ರಣದುಲ್ಲಾ ಖಾನ್ ಮತ್ತು ಹಾಜಿಯನ್ನು ಕರ್ನಾಟಕದ ದಂಡಯಾತ್ರೆಗೆ ಕಳುಹಿಸಿದನು. ಅವರು ಬಸವಪಟ್ನ, ಬಂಕಾಪುರ, ಹರಿಹರ, ಶಿರಾ, ಇಕ್ಕೇರಿ, ಬೇಲೂರು, ತುಮಕೂರು, ಬೆಂಗಳೂರು, ದೊಡ್ಡಬಳ್ಳಾಪುರ, ಕೋಲಾರಗಳನ್ನು ಲೂಟಿ ಮಾಡಿದನು. ಶಹಾಜಿ ಬೆಂಗಳೂರನ್ನು ಜಾಗೀರಾಗಿ ಪಡೆದನು. ಅದೇ ಕಾಲಕ್ಕೆ ಮರಾಠರು ಪ್ರಬಲರಾದರು. ಶಿವಾಜಿ ತೋರಣಗಢ, ಪ್ರತಾಪಗಢ ಮತ್ತು ಪುರಂದರ ಕೋಟೆಗಳನ್ನು ಜಯಿಸಿದನು. ಮಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ಬಿಜಾಪುರವು ತನ್ನ ವೈಭವದ ಉತ್ತುಂಗ ಶಿಖರವನ್ನೇರಿತು. ಮಹಮ್ಮದ್ ಆದಿಲ್ ಶಾನು ಬಿಜಾಪುರದ ಜಗತ್ಪ್ರಸಿದ್ಧ ಗೋಳುಗುಮ್ಮಟವನ್ನು ನಿರ್ಮಿಸಿದನು. ಜೊತೆಗೆ ಜುಮ್ಮಾ ಮಸೀದಿ, ಸಾದರ್ ಮಹಲ್ಗಳನ್ನು ನಿರ್ಮಿಸಿದನು. ಅವನ ಮರಣದ ನಂತರ ಆದಿಲ್ ಶಾಗಳ ಅವನತಿ ಆರಂಭವಾಗುತ್ತದೆ. ರಾಜಕೀಯದ ಒಂದು ಅವನತಿ. ಮಹಮ್ಮದನ ನಂತರ ಎರಡನೇ ಅಲಿ ಆದಿಲ್ ಶಾ ಬಿಜಾಪುರ ಸುಲ್ತಾನನಾದನು. ಕ್ರಿಸ್ತ 1656 ಅಸಮರ್ಥನಾದ ಇವನು ಮರಾಠ ಮತ್ತು ಮೊಘಲರ ದಾಳಿಗಳನ್ನು ಎದುರಿಸಲಾಗಲಿಲ್ಲ. ಇವನ ದಳಪತಿ ಅಫ್ಜಲ್ ಖಾನ್ ಶಿವಾಜಿಯಿಂದ ಹತನಾದನು. ಔರಂಗಜೇಬನು ಬಿಜಾಪುರದ ಮೇಲೆ ದಾಳಿ ಮಾಡಿ ಭೀಮನದಿ ಉತ್ತರದ ಪ್ರದೇಶಗಳನ್ನು ಗೆದ್ದುಕೊಂಡ. ಇವನ ನಂತರ ಅವನ ಮಗ 4 ವರ್ಷದ ಸಿಕಂದರ್ ಆದಿಲ್ ಶಾ ಸಿಂಹಾಸನಾರೂಢನಾದನು. ಆಗ ಔರಂಗಜೇಬನು ಬಿಜಾಪುರ ರಾಜ್ಯವನ್ನು ಆಕ್ರಮಿಸಿ ಸಿಕಂದರನನ್ನು ಬಂಧಿಸಿದನು ಮತ್ತು ಬಿಜಾಪುರದ ರಾಜ್ಯವನ್ನು ಮೊಘಲ್ ಸಾಮ್ರಾಜ್ಯದಲ್ಲೇ ಸೇರಿಸಿಕೊಂಡರು. ಈ ರೀತಿಯಾಗಿ ಆದಿಲ್ ಶಾ ವಂಶ ಕಣ್ಮರೆಗೊಂಡಿತು. ಕೊನೆಯದಾಗಿ ಸಮಾರೋಪ. ಹಸನ್ ಬಾಮನ್ ಶಾ ಬಾಮನನ್ನು ಸ್ಥಾಪಿಸಿ ಆಧಿಪತ್ಯ ವಿಸ್ತರಣೆಗೆ ತೊಡಗಿದನು. ಈತನ ಈ ನೀತಿ ನಂತರದ ಸುಲ್ತಾನರ ಕಾಲದಲ್ಲಿಯೂ ಮುಂದುವರಿತು. ಹೀಗಾಗಿ ವಿಜಯನಗರದೊಡನೆ ನಿರಂತರ ಸಂಘರ್ಷ ಬಾಮನ ವಿನಾಶಕ್ಕೂ ಕಾರಣವಾಯಿತು. ನಂತರ ಶಾಹಿ ಸುಲ್ತಾನರಲ್ಲೇ ಪ್ರಭಾವಿತರಾಗಿದ್ದ ಬಿಜಾಪುರದ ಆದಿಲ್ ಶಾಹಿಗಳು ಇದೇ ಅಕರ್ಮ ನೀತಿಯನ್ನು ಮುಂದುವರಿಸಿದರು. ಅಲಿ ಆದಿಲ್ ಶಾಹಿಗಳು ಇದೇ ಅಕರ್ಮ ನೀತಿಯನ್ನು ಮುಂದುವರಿಸಿ ಅಲಿ ಆದಿಲ್ ಶಾ ಮತ್ತು ಎರಡನೇ ಇಬ್ರಾಹಿಂ ಶಾರು ಸಮರ್ಥ ಸುಲ್ತಾನರಾಗಿದ್ದು ಆದಿಲ್ ಶಾಹಿ ಪ್ರಭುತ್ವವನ್ನು ವಿಸ್ತರಿಸಿದರು. ಎರಡನೇ ಇಬ್ರಾಹಿಮನು ಉದಾರ ನೀತಿಯನ್ನು ಅನುಸರಿಸಿದನಲ್ಲದೆ ಜಗದ್ಗುರು ಎಂದು ಕರೆಸಿಕೊಂಡನು. ಇದು ವಿಶೇಷವಾಗಿತ್ತು.